ನಮಸ್ಕಾರ ವೀಕ್ಷಕರೇ. ವಿಶ್ವ ರಂಗಭೂಮಿ ದಿನಾಚರಣೆಯ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಎಪಿಸೋಡ್ ಕೇಂದ್ರಿತವಾಗಿದೆ ರಾಷ್ಟ್ರದ ರಾಜಧಾನಿಯಲ್ಲಿ ಕನ್ನಡಿಗರ ರಂಗ ಚಟುವಟಿಕೆಗಳ ಬಗ್ಗೆ. ತುಂಬ ರೋಚಕವಾದ ವಿಷಯಗಳು ಇದರಲ್ಲಿ ಬರ್ತವೆ, ಕೇಳಿ. 1963-64ರಲ್ಲಿ ಕೇವಲ ರಂಗ ಚಟುವಟಿಕೆಗಳಿಗಾಗಿಯೇ ಹುಟ್ಟಿಕೊಂಡಿದ್ದು ಅಂದರೆ ಕನ್ನಡ ಭಾರತಿ ರಂಗ ಸಮೂಹ. ಅದಕ್ಕೂ ಮೊದಲು 2-3 ವರ್ಷಗಳ ಕಾಲ ಶ್ರೀ ಎಂ.ವಿ. ನಾರಾಯಣರಾವ್, ಶ್ರೀ ಶಾ ಬಾಲು, ಶ್ರೀ ಮೈಸೂರು ಶ್ರೀನಿವಾಸ ಸತ್ಯು ಅಂದರೆ MS ಸತ್ಯು, ಶ್ರೀಮತಿ ಲೀಲಾ ನಾರಾಯಣರಾವ್ ಹಾಗೂ ಇನ್ನಿತರ ರಂಗಾಸಕ್ತರು ಒಂದಾಗಿ ಸೇರ್ಕೊಂಡು ನಾಟಕಗಳನ್ನು ಆಡ್ತಾ ಇದ್ರು. 1963ರ ಅವಧಿಯಲ್ಲಿ ಶ್ರೀ ಬಾಬುಕೋಡಿ ವೆಂಕಟರಮಣ ಕಾರಂತರು ಅಂದರೆ BV ಕಾರಂತರು ರಾಷ್ಟ್ರೀಯ ನಾಟಕ ಶಾಲೆ NSDಯಲ್ಲಿ ಓದ್ತಾ ಇದ್ರು. ಅವರೇ ಕನ್ನಡ ಭಾರತಿಯನ್ನ ಕಟ್ಟೋದಕ್ಕೆ ಸಲಹೆ ಕೊಟ್ಟವರು. ಈ ರಂಗ ಸಮೂಹ ಮೊದಲು ಪ್ರದರ್ಶನ ಮಾಡಿದ್ದು ಬಂಡವಾಳಿಲ್ಲದ ಬಡಾಯಿ ನಾಟಕವನ್ನ. ತದನಂತರ DVG ಅವರಿಂದ ಅನುವಾದಿತ ಮ್ಯಾಕ್ಬೆತ್ ನಾಟಕವನ್ನು, ಅದಾದ ಮೇಲೆ ಈ ಸಮೂಹ ಶ್ರೀ ಗಿರೀಶ್ ಕಾರ್ನಾಡರ ಕೃತಿ ತುಘಲಕ್ ಅನ್ನು ಯಶಸ್ವಿಯಾಗಿ ದೆಹಲಿಯ ರಂಗಮಂಚದಲ್ಲಿ ಪ್ರದರ್ಶಿಸಿತು. ಶ್ರೀ ಗಿರೀಶ್ ಕಾರ್ನಾಡರು ಆಮೇಲೆ GB ಜೋಶಿಯವರಂಥ ಬರಹಗಾರರು ತಾವು ಬರೆದ ನಾಟಕಗಳನ್ನ ಮೊದಲು ಕನ್ನಡ ಭಾರತೀಯವರೇ ಮಾಡಬೇಕು ಅಂತ ತಾಕೀತು ಮಾಡ್ತಿದ್ರು. ಆ ಮಟ್ಟಿಗೆ ಕನ್ನಡ ಭಾರತಿ ಸಮೂಹ ಹೆಸರುವಾಸಿಯಾಗಿತ್ತು. ಕಾರಂತರ ನಿರ್ದೇಶನದಲ್ಲಿ ತುಘಲಕ್ ಮೊದಲು ಪ್ರಯೋಗ ಕಂಡಿದ್ದು ದೆಹಲಿಯಲ್ಲಿ. 1966ರ ಜನವರಿ ತಿಂಗಳಿನ ಆ ಉತ್ತರ ಭಾರತದ ಚಳಿಯಲ್ಲಿ ಉತ್ಸಾಹಿ ಕಲಾವಿದರು ತಾಲೀಮು ನಡೆಸಿದ್ರು. ಹತ್ತಿರದ ತುಘಲಕಾಬಾದ್ ಕೋಟೆಗೆ ಹೋಗಿ ಅಲ್ಲಿನ ಹಿನ್ನೆಲೆಯನ್ನ ಅಧ್ಯಯನ ಮಾಡೋ ಮೂಲಕ ಆ ನಾಟಕ ದೇಶದಲ್ಲೇ ಹೆಸರುವಾಸಿಯಾಗುವ ಹಾಗೆ ಅಭಿನಯ ಮಾಡಿ ಹಿನ್ನೆಲೆಯಲ್ಲಿ ಅದ್ಭುತವಾದ ಸಜ್ಜಿಕೆಯನ್ನ ಮಾಡಿ ತೋರಿಸಿದ್ರು. ಅದಕ್ಕೆ ಕಾಸ್ಟಿಂಗ್ ಒದಗಿಸಿದವರು ಸತ್ಯವರು. ಸ್ವತಃ ಗಿರೀಶ್ ಕಾರ್ನಾಡ್ರೆ ಆ ನಾಟಕವನ್ನ ನೋಡಿ ಹಂತ ಹಂತವಾಗಿ ಬದಲಾಗುವ ತುಘಲಕ್ಕನ ಮನಸ್ಥಿತಿಯನ್ನ ಅಮೋಘವಾಗಿ ಪ್ರದರ್ಶಿಸಿರುವುದಾಗಿ ಮನದುಂಬಿ ಹೊಗಳಿದರು. ಸಾಮಾನ್ಯವಾಗಿ ನಾಟಕಗಳ ರಿಹರ್ಸಲ್ ನಡೀತಾ ಇದ್ದುದು ಆಗ ಕರೋಲ್ ಬಾಗಿನ ಪಂತ್ ಹಾಲ್ನಲ್ಲಿ. ರಾತ್ರಿ 11-12 ಗಂಟೆವರೆಗೂ ನಾಟಕದ ಅಭ್ಯಾಸ ನಡೆದಿರುತ್ತಿತ್ತು. ಅದೆಷ್ಟೇ ಸೆಕೆ ಇರಲಿ ಚಳಿ ಇರಲಿ, ತಮ್ಮ ಕಚೇರಿಯ ಸಮಯದ ನಂತರ ತುಂಬಾ ಬದ್ಧತೆ ಶಿಸ್ತಿನಲ್ಲಿ ಅಭ್ಯಾಸಿಗಳೆಲ್ಲ ಸಮಯಕ್ಕೆ ಸರಿಯಾಗಿ ಆ ಹಾಲ್ನಲ್ಲಿ ಸೇರಿ ತಮಗೆ ಕೊಟ್ಟ ಪಾತ್ರಗಳನ್ನು ಅಧ್ಯಯನ ಮಾಡಿ ರಿಹರ್ಸಲ್ ಮಾಡ್ತಾ ಇದ್ರು. ಆಗ ಸರ್ದಾರ್ ಪಟೇಲ್ ಸ್ಕೂಲ್ನಲ್ಲಿ BV ಕಾರಂತರು ಉದ್ಯೋಗಿಯಾಗಿದ್ದರು. ಅವರ ಪತ್ನಿ ಪ್ರೇಮಾ ಕಾರಂತರು ಅರಬಿಂದೋ ಸ್ಕೂಲ್ನಲ್ಲಿ ಟೀಚರ್ ಆಗಿದ್ದರು. ಅದಾದ ನಂತರ ಮುಂದಿನ ನಾಟಕವಾಗಿ ದಾರಿ ಯಾವುದಯ್ಯ ವೈಕುಂಠಕೆಯನ್ನ ಆಯ್ದುಕೊಂಡು ಪ್ರತಿದಿನ ರಿಹರ್ಸಲ್ ನಡೆಸಿದ್ರು. ರಾತ್ರಿ 12 ಗಂಟೆವರೆಗೂ ರಿಹರ್ಸಲ್ ಮುಗಿಸಿ ಕಾರಂತರು ಸೈಕಲ್ನಲ್ಲಿ 12 ಕಿಲೋಮೀಟರ್ ಕ್ರಮಿಸಿ ತಾವಿದ್ದ ಸೌತ್ ಎಕ್ಸ್ಟೆನ್ಷನ್ಗೆ ಹೋಗ್ತಿದ್ರು. ಈ ಕಾಲದಲ್ಲೇ ಆ ಏರಿಯಾಕ್ಕೆ ರಾತ್ರಿ ಹೋಗೋಕೆ ಭಯ ಆಗುತ್ತೆ, ಕಾಡು ಪ್ರದೇಶ. ಆ ಕಾಲದಲ್ಲಂತೂ ಕೇಳೋದೇ ಬೇಡ. ನಾಟಕದ ವಿಷಯದಲ್ಲಿ ಕಾರಂತರಿಗಿದ್ದ ಪ್ಯಾಷನ್ ಎಷ್ಟಿತ್ತು ಅನ್ನೋದು ಈ ಸಂಗತಿಯಿಂದ ತಿಳಿಯುತ್ತೆ. ಒಂದು ನಾಟಕಕ್ಕೆ ಕನಿಷ್ಠ 3 ತಿಂಗಳು ರಿಹರ್ಸಲ್ ಇರಬೇಕು. ಪ್ರಾಂಪ್ಟರ್ ಇರಬಾರದು. ಪರದೆ ಮೇಲೆ ಹೋದ ಮೇಲೆ ಅದು ತಿರುಗಿ ಬೀಳುವ ಹಾಗಿಲ್ಲ. ಸಂಪೂರ್ಣ ಕತ್ತಲೆಯಲ್ಲೇ ದೃಶ್ಯ ಬದಲಾವಣೆ ಆಗಬೇಕು ಅನ್ನೋ ಧ್ಯೇಯವನ್ನ ಹೊಂದಿತ್ತು ಕನ್ನಡ ಭಾರತಿ. ಇಂತಹ ಶಿಸ್ತಿನ ರಂಗ ಸಮೂಹದಲ್ಲಿ ಪ್ರಭಾಕರ್ ರಾವ್, ಈಗ ಕನ್ನಡ ಚಿತ್ರರಂಗದಲ್ಲಿ ಹೆಸರಾಗಿರುವ HG ದತ್ತಾತ್ರೇಯ ಅಂದರೆ ದತ್ತಣ್ಣ ಅವರು, HS ಕುಲಕರ್ಣಿ, ಲಲಿತಾ ಕುಲಕರ್ಣಿ, ಭೀಮರಾವ್ ಮುರುಗೋಡ್, ಅರವಿಂದ್ ಕೌಜಲ್ಗಿ, ರಾಧಾ ಕೌಜಲ್ಗಿ ಅವರಂತಹ ಕಲಾವಿದರು ತೊಡಗಿಸಿಕೊಂಡ್ರು. 1964ರ ಮಾರ್ಚ್ 3ರಲ್ಲಿ ಕನ್ನಡ ಭಾರತಿಗಾಗಿ ಸೋಲಿಸಬೇಡ ಗೆಲಿಸಯ್ಯ ಅನ್ನೋ ಆಂಥನ್ ಮಾಡಿಕೊಟ್ಟವರು ಸ್ವತಃ BV ಕಾರಂತರು. ಹಿಂದೆಂದೂ ಪ್ರಯೋಗ ಕಂಡಿರದ ನಾಟಕಗಳನ್ನು ಪ್ರದರ್ಶಿಸಿ ಅವುಗಳಿಗೆ ಖ್ಯಾತಿಯನ್ನ ತಂದುಕೊಡುವಲ್ಲಿ ಕನ್ನಡ ಭಾರತೀಯ ಕೊಡುಗೆ ಅಪಾರ. ಆದ್ಯ ರಂಗಾಚಾರ್ಯರ ರಂಗಭಾರತವೂ ಕೂಡ ಅದೇ ಸಾಲಿಗೆ ಸೇರುವಂಥದ್ದು. ಅದನ್ನು ನೋಡಿ ಪ್ರಭಾವಿತರಾದ ರಾಷ್ಟ್ರೀಯ ನಾಟಕ ಶಾಲೆಯ ಅಲ್ಕಾಜಿಯವರು ತಾವು ಒಂದು ನಾಟಕೋತ್ಸವವನ್ನು ಆಯೋಜಿಸ್ತಾ ಇದ್ದೀವಿ, ಅದರಲ್ಲಿ ಬೇರೆ ಬೇರೆ ಭಾಷೆಗಳ ನಾಟಕಗಳನ್ನು ಪ್ರದರ್ಶಿಸೋದಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ, ನೀವು ಕನ್ನಡ ಭಾರತೀಯವರು ಕೂಡ ರಂಗಭಾರತವನ್ನು ಪ್ರಯೋಗ ಮಾಡಿ ಅಂತ ಆಮಂತ್ರಣ ಕೊಟ್ಟರು. ಆ ನಾಟಕೋತ್ಸವದ ನಂತರ ಅತಿ ಹೆಚ್ಚು ರಿವ್ಯೂ ಬಂದಿದ್ದು ಅಂದರೆ ರಂಗಭಾರತಕ್ಕೆ ಮತ್ತು ಕಾರಂತರಿಗೆ. ಇನ್ನೊಂದು ಅಂದರೆ ಆಮೇಲೆ ಹಯವದನ ನಾಟಕಕ್ಕಾಗಿ ತಾವು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ ಅಂತ MV ನಾರಾಯಣರಾವ್ ಹೇಳ್ತಾರೆ. ಆ ನಾಟಕವನ್ನು ಆಯ್ದುಕೊಂಡು ಅದರ ಸಂಗೀತ ನಿರ್ದೇಶನದ ಹೊಣೆಯನ್ನ ಕಾರಂತರ ಹೆಗಲಿಗೆ ಏರಿಸಲಾಗಿತ್ತು. ಇನ್ನೇನು ಅದರ ತಾಲೀಮು ಪ್ರಾರಂಭಿಸಬೇಕು ಅನ್ನುವಾಗಲೇ
ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕ ಜಿ.ವಿ. ಅಯ್ಯರ್ ಅವರು ತಮ್ಮ ವಂಶವೃಕ್ಷ ಸಿನಿಮಾಕ್ಕಾಗಿ ಕಾರ್ನಾಡ್ರನ್ನು ಕಾರಂತರನ್ನು ಮೈಸೂರಿಗೆ ಕರೆಸ್ಕೊಂಡ್ರು. ನಂತರ ಕಾರಂತರು ಎಂ.ವಿ. ನಾರಾಯಣರಾವ್ ಅವರಿಗೆ ನೀವೇ ಮೈಸೂರಿಗೆ ಬಂದು ಸಂಗೀತವನ್ನು ರೆಕಾರ್ಡ್ ಮಾಡ್ಕೊಂಡು ಹೋಗಿ ಅಂತ ಸಲಹೆ ಕೊಟ್ರಂತೆ. ಅದರಂತೆ ನಾರಾಯಣರಾವ್ ಅವರು ಮೈಸೂರಿಗೆ ಹೋಗಿ ಅಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕ ಶ್ರೀ ನ ರತ್ನ ಅವರು ಒದಗಿಸಿದ ಟೇಪ್ ರೆಕಾರ್ಡರ್ನಲ್ಲಿ ಕಾರಂತರ ಸಂಗೀತ ಸಂಯೋಜನೆಯನ್ನು ಮುದ್ರಿಸ್ಕೊಂಡು ಅಂದರೆ ರೆಕಾರ್ಡ್ ಮಾಡಿಕೊಂಡು ಬಂದರು. ಆಗ ಎಂ.ವಿ. ನಾರಾಯಣರಾವ್ ಅವ್ರ ಜೊತೆ ಗಿರೀಶ್ ಕಾರ್ನಾಡ್ರು, ಬಿ.ವಿ. ಕಾರಂತರು, ನ ರತ್ನ ಅವರು, ಪಿ. ಲಂಕೇಶ್ ಹಾಗೂ ಯು.ಆರ್. ಅನಂತಮೂರ್ತಿ ಎಲ್ಲ ಸೇರಿ ಒಂದು ಕಡೆ ಕೂತು ರಾತ್ರಿ 9 ಗಂಟೆಗೆ ಸಂಗೀತ ಸಂಯೋಜನೆ ಪ್ರಾರಂಭ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಮುಗಿಸಿದ ಆ ರೆಕಾರ್ಡ್ ಈಗ ಇಡೀ ದೇಶದ ತುಂಬೆಲ್ಲ ತಿರುಗಾಡ್ತಾ ಇದೆ. ಇವೆಲ್ಲ ಈ ಕಾಲದಲ್ಲಿ ಸಾಧ್ಯ ಅಂತೀರಾ? ಬಹುಪಾಲದಿಂದ ಹಿಂತಿರುಗಿದ ಕಾರಂತರು ಕನ್ನಡ ಭಾರತೀಯ ಒತ್ತಾಸೆಯ ಮೇರೆಗೆ ದೆಹಲಿಯ ಫೈನ್ ಆರ್ಟ್ಸ್ ಸೊಸೈಟಿಯ ಐಫ್ಯಾಕ್ಸ್ ಥಿಯೇಟರ್ನಲ್ಲಿ ಪುರಂದರದಾಸರ ಪದಗಳನ್ನು ಶಾಸ್ತ್ರೀಯವಲ್ಲದ ರೀತಿಯಲ್ಲಿ ರಂಗಕ್ಕೆ ಒಪ್ಪುವಂತೆ ಸಂಯೋಜಿಸಿದ್ದು ಕನ್ನಡ ರಂಗಭೂಮಿಯ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡುವಂತಹ ಘಟನೆ. ಭೋಪಾಲಿನಲ್ಲಿ ಆದ ಕಹಿ ಘಟನೆಯನ್ನ ಮರೆಯೋಕೆ ಪ್ರಯತ್ನ ಮಾಡ್ತಾ ಇದ್ದ ಕಾರಂತರಿಗೆ ತಮ್ಮನ್ನ ಜನರು ಯಾವ ರೀತಿ ಸ್ವೀಕರಿಸ್ತಾರೋ ಅನ್ನೋ ಹಿಂಜರಿಕೆ ಇತ್ತು. ಕಾರ್ಯಕ್ರಮದ ಯಶಸ್ಸಿನ ನಂತರ ಕಾರಂತರ ಮುಖದಲ್ಲಿ ಸಂತೃಪ್ತಿಯ ನಗು ಕಾಣಿಸಿತ್ತು. ಹಾಗೆ ಇನ್ನೊಂದು ನಾಟಕ ಆದಿಶಂಕರಾಚಾರ್ಯರ ಪರಕಾಯ ಪ್ರವೇಶದ ಕುರಿತು ಸತ್ಯನಾರಾಯಣ ಅವರು ಬರೆದ ನಾಟಕಕ್ಕೆ ನಹಿ ನಹಿ ರಕ್ಷತಿ ಅಂತ ಹೆಸರನ್ನಿಟ್ಟು ಅದ್ಭುತವಾಗಿ ಪ್ರಯೋಗ ಮಾಡಿದಾಗ ಜನರಿಂದ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಬಂತಂತೆ. ತದನಂತರ ಖಾಮೋಶ್ ಅದಾಲತ್ ಜಾರಿ ಹೇ ತೆಂಡೂಲ್ಕರ್ ಅವರು ಬರೆದ ನಾಟಕವನ್ನ ಡಿ ರಮೇಶ್ ಅವರು ಸದ್ದು ಕೋರ್ಟ್ ಜಾರಿ ಇದೆ ಅನ್ನೋ ಶೀರ್ಷಿಕೆ ನೀಡಿ ಅನುವಾದಿಸಿದರು. ಅದನ್ನ ದೆಹಲಿ, ಬಾಂಬೆ, ಬಿಜಾಪುರ್, ಬೆಂಗಳೂರುಗಳಲ್ಲಿ ಪ್ರಯೋಗಿಸಲಾಯಿತು. ಕನ್ನಡ ಭಾರತೀಯ ರಂಗಕರ್ಮಿಗಳು ದೆಹಲಿಯ ಪುಸ್ತಕ ಮಾರುಕಟ್ಟೆ ಎನಿಸಿಕೊಂಡ ದರ್ಯಾಗಂಜಿಗೆ ಹೋಗಿ ಹತ್ಯಾ ಏಕ್ ಆಕಾರ್ ಕಿ ಅನ್ನೋ ಲಲಿತಾ ಸೆಹಗಲ್ ಅವರ ಪುಸ್ತಕ ತಂದು ಅದನ್ನ ಕೊನೆಗೂ ಕೊಂದಿದ್ದು ಬರೀ ಆಕೃತಿಯನ್ನೇ ಅನ್ನೋ ಹೆಸರಿನಲ್ಲಿ ದಿನಕ್ಕೆ 4 ಪುಟ ಅನುವಾದಿಸಿ ಅದನ್ನೇ ಆಯಾ ದಿನ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಕೊನೆಯ ದಿನದವರೆಗೂ ಅನುವಾದ ಪ್ರಾಕ್ಟೀಸ್ ಒಟ್ಟೊಟ್ಟಿಗೆ ನಡೆಸ್ತಾ ಸಾಗಿದ್ದು ಆ ರಂಗಸಮೂಹದವರ ನಾಟಕಾಸಕ್ತಿಯನ್ನ ತೋರಿಸುತ್ತೆ. ಕೊನೆಗೂ ಕೊಂದಿದ್ದು ಈ ಆಕೃತಿಯನ್ನೇ ಅಂತ ಆಗ ಜನರು ಹಾಸ್ಯ ಮಾಡ್ತಿದ್ರಂತೆ. 4 ಪಾತ್ರಗಳ ಆ ನಾಟಕ ಚೆನ್ನಾಗಿ ಬಂತು ಅಂತ ಆಗಿನವರು ಹೇಳಿದ್ದಾರೆ. ನಾಟಕದ ಕೊನೆಯಲ್ಲಿ ಪಾತ್ರವೊಂದು 2000 ವರ್ಷದ ಕೆಳಗೆ ಯೇಸುವನ್ನ ಕೊಂದರು, ಆಗಲೂ ಬರೀ ಆಕೃತಿಯನ್ನೇ ಕೊಂದರು. 200 ವರ್ಷದ ಹಿಂದೆ ಅಬ್ರಹಾಂ ಲಿಂಕನ್ನನ್ನ ಕೊಂದರು, ಆಗಲೂ ಬರೀ ಆಕೃತಿಯನ್ನೇ ಕೊಂದರು. ಈಗ ಗಾಂಧಿಯನ್ನೂ ಕೊಂದಿದ್ದು ಬರೀ ಆಕೃತಿಯನ್ನೇ ಅಂತ ಹೇಳೋ ಮೂಲಕ ಕೃತಿ ಶಾಶ್ವತ ಅನ್ನೋ ಸಂದೇಶವನ್ನ ನೀಡಿತು ಅಂತ ಒಂದು ಕಡೆ ಇದೆ. ಈ ರಂಗಸಮೂಹ ನೀಡಿದ ಇತರ ನಾಟಕಗಳೆಂದರೆ ಚಾಲೀಸ್, ನಾನೇ ಬಿಜ್ಜಳ, ಕುರಿ, ಮೋಟೆರಾಮನ ಸತ್ಯಾಗ್ರಹ ಇತ್ಯಾದಿ. ಎಂ.ಎಸ್. ಸತ್ಯು ಅಧ್ಯಕ್ಷರು, ಎಂ.ವಿ. ನಾರಾಯಣರಾವ್ ಕಾರ್ಯದರ್ಶಿ, ಬಿ.ವಿ. ಕಾರಂತರು ಕಾರ್ಯಕಾರಿ ಸದಸ್ಯರಾಗಿ ನೋಂದಾಯಿತವಾದ ಕನ್ನಡ ಭಾರತಿ ದೆಹಲಿ ವಲಯದಲ್ಲಷ್ಟೇ ಅಲ್ಲ, ಇಡೀ ದೇಶದಲ್ಲೇ ಕನ್ನಡ ರಂಗ ಚಟುವಟಿಕೆಗೆ ಮುನ್ನುಡಿ ಬರ್ತಿತ್ತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಕನ್ನಡ ಅಷ್ಟೇ ಅಲ್ಲ, ಹಿಂದಿ ನಾಟಕ, ಸಿನಿಮಾ ಕ್ಷೇತ್ರಗಳಿಗೂ ತನ್ನ ಅಮೂಲ್ಯ ಕೊಡುಗೆ ನೀಡಿತ್ತು. 1980-90ರ ಅವಧಿಯಲ್ಲಿ ಆದ ಬೆಳವಣಿಗೆ ಏನು ಅಂದರೆ, ದೆಹಲಿಯಲ್ಲಿ ನಾಟಕವನ್ನು ಹವ್ಯಾಸವಾಗಿ ಸ್ವೀಕರಿಸಿದ ಇನ್ನೊಂದು ಕನ್ನಡ ಸಂಘ ಅಂದರೆ ಗೋಕರ್ಣ ಮಂಡಲ. 80ರ ಮೊದಲಲ್ಲಿ ಸಿಕ್ಕು ನಾಟಕವನ್ನು ಪ್ರಯೋಗಕ್ಕೆ ತರೋದಕ್ಕೆ ಮುಂದಾದವರು ಶ್ರೀ C.H.S. ಭಟ್. ಅವರು ಹಣಬಲವೂ ಜನಬಲವೂ ಇಲ್ಲದ ಸಂಘಕ್ಕೆ ಇದೊಂದು ಸವಾಲಾದರೆ ಕನ್ನಡ ಭಾರತೀಯ ಮಾನದಂಡಕ್ಕೆ ತಕ್ಕ ಮಟ್ಟಿಗಾದರೂ ಸರಿಸಮನಾಗುವ ಇಚ್ಛೆಯನ್ನ ಹೊಂದಿದವರು ಶ್ರೀ C.H.S. ಭಟ್. ಅವರು ಒಳ್ಳೆ ಕಲಾಕಾರರು, ಹಾಡುಗಾರರು ಆಗಿದ್ದರು. ಕೆಲವು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ರೂ ಕೂಡ. ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದಲ್ಲಿ ಸಾಕಷ್ಟು ಕನ್ನಡ ವಿದ್ಯಾರ್ಥಿಗಳಿದ್ದುದರಿಂದ ಸುಮಾರು 20 ಕಲಾಕಾರರನ್ನ ಸೇರಿಸಿಕೊಂಡು ರಿಹರ್ಸಲ್ ಮಾಡಿ ಮಂಡಿ ಹೌಸ್ ಹತ್ತಿರದ ಶ್ರೀರಾಮ್ ಸೆಂಟರ್ನ ಬೇಸ್ಮೆಂಟ್ ಸಭಾಂಗಣವನ್ನ ರಿಸರ್ವ್ ಮಾಡಿದ್ದು ಆಯಿತು. ಆಮೇಲೆ ಜಾಹೀರಾತು ಕೊಡಿಸ್ತೇನೆ, ಸೊಯನೀರ್ ವಂದನ ಹೊರತನ್ನಿ ಅಂತ ಹೇಳಿದ ಶ್ರೀ M.L. ವೆಂಕಟೇಶ್ ಆ ವಿಷಯವಾಗಿ ಕಾರ್ಯ ಪ್ರಾರಂಭಿಸಿದರು. ಪೂರ್ಣ ಪೇಜು ಜಾಹೀರಾತಿಗೆ 2,000 ರೂಪಾಯಿ ನಿಗದಿಪಡಿಸಿ, ಅದು ಆ ಕಾಲದಲ್ಲಿ ತುಂಬ ಹೆಚ್ಚು, ಜಾಹೀರಾತುಗಳನ್ನು ಕಲೆ ಹಾಕಿ ಸೊಯನೀರೊಂದನ್ನು ಪ್ರಕಟಿಸಿದ್ದು ಆಯಿತು. ದೆಹಲಿ ಸರ್ಕಾರ ಮನರಂಜನಾ ತೆರಿಗೆಗೆ ವಿನಾಯಿತಿ ಕೊಡೋದಾಗಿ ಆಶ್ವಾಸನೆ ಕೊಡ್ತು. 2 ಪ್ರಯೋಗಗಳಿಗೆ ಮಾತ್ರ ತೆರಿಗೆ ವಿನಾಯಿತಿ ಸಿಕ್ಕಿದ್ರಿಂದ ಕೇವಲ 2 ಪ್ರಯೋಗಗಳು ಮಾತ್ರ ಸಾಧ್ಯವಾದವು. ಪ್ರತಿ ಟಿಕೆಟಿಗೆ 2 ರೂಪಾಯಿಗೆ ನಿಗದಿಯಾಗಿತ್ತು.
ಆದಾಗ್ಯೂ ಸಭಾಂಗಣ ಹೌಸ್ಫುಲ್ ಆಯಿತು. ಈ ಪ್ರಯೋಗವನ್ನು ಹಿಂದೂಸ್ತಾನ್ ಟೈಮ್ಸ್ನ ಸಾಂಸ್ಕೃತಿಕ ವಿಭಾಗದ ವಿಮರ್ಶಕರು ಉತ್ತಮ ಪ್ರಯೋಗ ಅಂತ ಶ್ಲಾಘಿಸಿದರು. ದೆಹಲಿಯಲ್ಲಿ ನಾಟಕ ಸ್ಪರ್ಧೆಗಳನ್ನು ಆಯೋಜಿಸುವ ಕನಸು ಹೊತ್ತು ಅದಕ್ಕೆ ಆಯಾಮ ನೀಡಿದವರು ಇನ್ನೊಬ್ಬರು ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಹಿರಿಯ ನ್ಯಾಯವಾದಿ ಶ್ರೀ KR ನಾಗರಾಜ್ ಅವರು. ಈ ಅವಧಿಯಲ್ಲಿ ಕರ್ನಾಟಕ ಸಂಘಕ್ಕೆ ತನ್ನದೇ ಆದ ಸಭಾಗಾರ ಇರಲಿಲ್ಲ. ಆದಾಗ್ಯೂ ರಂಗಾಸಕ್ತರ ಆಸೆಗೆ ತಣ್ಣೀರೆರೆಚದಂತೆ ನೋಡಿಕೊಂಡ ಅವರು ವರ್ಷಕ್ಕೊಮ್ಮೆ ಮಂಡಿ ಹೌಸ್, ತಮಿಳು ಸಂಗಮ್ ಇತ್ಯಾದಿಗಳಲ್ಲಿದ್ದ ಸಭಾಂಗಣಗಳನ್ನು ದಿನದ ಬಾಡಿಗೆಯ ಮೇಲೆ ಕಾಯ್ದಿರಿಸಿ ಅದರಲ್ಲಿ ನಾಟಕಗಳು ವ್ಯವಸ್ಥಿತವಾಗಿ ನಡೆಯುವಂತೆ ನೋಡಿಕೊಳ್ತಿದ್ರು. ತೀರ್ಪುಗಾರರಾಗಿ ಪ್ರಸಿದ್ಧ ನಾಟಕಕಾರರು, ರಾಷ್ಟ್ರೀಯ ನಾಟಕ ಶಾಲೆಯ ಅಧ್ಯಾಪಕರು, ರಂಗಕರ್ಮಿಗಳು ಆಗಮಿಸಿ ತಮ್ಮ ತೀರ್ಪು ನೀಡುತ್ತಿದ್ದರು. ಪ್ರದರ್ಶಿಸಲಾದ ನಾಟಕಗಳನ್ನು ವಿಮರ್ಶಾ ಲೇಖನಗಳಿಗೆ ಆಹ್ವಾನ ನೀಡಿ ಅವಕ್ಕೆ ಬಹುಮಾನವನ್ನೂ ಕೊಡೋ ಕ್ರಮವೂ ಕೂಡ ಇತ್ತು. ಈ ಪ್ರೋತ್ಸಾಹಕ ವಾತಾವರಣದ ಕಾರಣ ಹಲವು ಸಂಘಗಳು ಭಾರೀ ಉತ್ಸಾಹದಿಂದ ಆ ನಾಟಕ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುತ್ತಿದ್ವು. ಅವುಗಳಲ್ಲಿ ಜನಕ್ಪುರಿ ಕನ್ನಡಕೂಟ, ರಾಜೇಂದ್ರನಗರ ಕನ್ನಡ ಬಳಗ, ತ್ರಿವೇಣಿ ಕನ್ನಡಕೂಟ, ಗೋಕರ್ಣ ಮಂಡಲ, ಜೋಳದ ಬಳಗ ಇತ್ಯಾದಿ ಸಂಘಗಳು ಪ್ರಮುಖ. ಆಗ ಪ್ರದರ್ಶನ ಕಂಡ ನಾಟಕಗಳೆಂದರೆ ಸಾಯವಾಟ, ಪುತ್ಥಳಿ, ಗುಲಾಂ ರಾಜ ಚೌಪಟ್ರಾಣಿ, ಭ್ರಮನಿರಸನ, ಸದ್ಗತಿ ಎಂದರೆ ಮುನ್ಷಿ ಪ್ರೇಮಚಂದ್ರ ಹಿಂದಿ ಸಣ್ಣ ಕತೆ ಆಧಾರಿತ, ಪೂಜಾರಿಯ ದಯೆ, ದೇವರೆದ್ದು ಬಂದಾಗ, ನವರಸ, ಹುಟ್ಟಿದ ಜಾತಿ ಹುಗಿದರೂ ಹೋಗದು, ನನ್ನವಳ ಕಾಗದ, ಪಾರಂಪಳ್ಳಿ ಪಾಟೀಲರು, ಘಾಟಿ ಮುದುಕಿ, ವೈ ನಾಟ್, ಹರಕೆಯ ಕುರಿ, ಯಮನ ಸಾವು, ಹೀಗೆ ತುಂಬ ಇದೆ ಹೇಳೋದಕ್ಕೆ. ಗಮನಾರ್ಹವಾಗಿ ನಿರ್ದೇಶನ ಮಾಡಿದವರು ಅಂದರೆ ಶ್ರೀಯುತರಾದ HS ಕುಲಕರ್ಣಿಯವರು, ಬೆಂಗೇರಿಯವರು, SG ಹೆಗಡೆ, ಗಣೇಶ್ ಹೆಗಡೆ, ಉಪಾಧ್ಯಾಯ, ಅರವಿಂದ್ ಕೌಜಲ್ಗಿ, ಶ್ರೀನಾಥ್, ಲತಾ ಶ್ರೀನಾಥ್, ಸವಿತಾ ಇನಾಮ್ದಾರ್, SL ಭಂಡಾರ್ಕರ್ ಇತ್ಯಾದಿ. ಕರ್ನಾಟಕ ಸಂಘದ ಹೊಸ ಸಮುಚ್ಚಯ ನಿರ್ಮಾಣವಾಗುವವರೆಗೂ ಈ ನಾಟಕೋತ್ಸವ ಸತತವಾಗಿ ನಡೆದುಕೊಂಡು ಬಂದು ಆರೋಗ್ಯಕರ ಸ್ಪರ್ಧೆಯ ವಾತಾವರಣವನ್ನು ಹುಟ್ಟುಹಾಕಿತ್ತು ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಸ್ವಂತದ್ದಾದ ಸಭಾಂಗಣ ಇಲ್ಲದಿದ್ದರೂ, ತಾಲೀಮಿಗೆ ಸೂಕ್ತವಾದ ಸ್ಥಳಗಳಿಲ್ಲದಿದ್ದರೂ ಕನ್ನಡ ರಂಗಭೂಮಿಯ ಚಟುವಟಿಕೆ ಪರಸ್ಪರರನ್ನ ಒಗ್ಗೂಡಿಸುವಲ್ಲಿ ಸಾಕಷ್ಟು ಕೆಲಸ ಮಾಡಿತ್ತು ಅಂದರೆ ಉತ್ಪ್ರೇಕ್ಷೆ ಆಗಲಿಕ್ಕಿಲ್ಲ. 2000ನೇ ಇಸ್ವಿಯಿಂದ ಈಚೆಗೆ ರಿಯಲ್ ಎಸ್ಟೇಟ್ ಉದ್ಯಮ ತೀವ್ರವಾಗಿ ಬೆಳೆದ ಕಾರಣ ದೆಹಲಿಯ ಕೇಂದ್ರ ಭಾಗದಲ್ಲಿ ತಮ್ಮ ಬಾಡಿಗೆ ಮನೆಗಳಲ್ಲಿದ್ದ ಕನ್ನಡಿಗರು ದೆಹಲಿಯ ಹೊರವಲಯಗಳಲ್ಲಿ ನಿರ್ಮಾಣವಾಗುತ್ತಿದ್ದ ಮನೆಗಳನ್ನು ಖರೀದಿಸಿ ಅಲ್ಲಿಯೇ ಇರತೊಡಗಿದರು. ಒಂದೆಡೆ ಕೇಂದ್ರಿತರಾಗಿದ್ದವರು ಇದೀಗ ಹರಿದು ಹಂಚು ಹೋಗತೊಡಗಿದ್ರು. ರಂಗಾಸಕ್ತರ ಸಂಪರ್ಕ ಮತ್ತು ಚಟುವಟಿಕೆಗಳು ನಿಧಾನವಾಗಿ ಕಡಿಮೆ ಆಗತೊಡಗಿದವು. ಕರ್ನಾಟಕ ಸಂಘದಲ್ಲಿ 2006ರ ನಂತರ ಕೆಲ ವರ್ಷಗಳ ಕಾಲ ನಡೆದ ನಾಟಕೋತ್ಸವ ನಂತರ ನಿಂತೇ ಹೋಯಿತು. ಸ್ಥಳೀಯ ಸಂಘಗಳ ಬೇರು ಸಡಿಲಗೊಂಡಾಗ, ರಂಗ ಚಟುವಟಿಕೆಗಳು ವಿರಳವಾಗತೊಡಗಿದಾಗ ಆ ನಿರ್ವಾತವನ್ನ ತುಂಬಲು ಮುಂದಾದ ರಂಗ ಸಮೂಹ ಎಂದರೆ ಅದರ ಬಗ್ಗೆ ಹೇಳಲೇಬೇಕು. ಅದು ದಿಲ್ಲಿ ನಗರ ಕನ್ನಡ ಕಲಾವಿದರ ರಂಗ ದಿನಕರ ಫೌಂಡೇಶನ್. ಇಲ್ಲಿಯವರೆಗೆ ದಿನಕರ ನಿರ್ಮಿಸಿ ಪ್ರಸ್ತುತಪಡಿಸಿದ ನಾಟಕಗಳೆಂದರೆ ಪಯಣ, ನಾ ಸತ್ತಿಲ್ಲ, ಅಪ್ಪ, ಇದು ಕಾರಣ, ಬಾಗಿಲು, ತಾಯಿ, ಉರುಗವ್ವ, ರಕ್ತರಾತ್ರಿಯ ಆಯ್ದ ಭಾಗ, ನಾ ಬದುಕಲಿಕ್ಕೆ ಒಲ್ಲೆಪ್ಪ ಹಾಗೂ ಕೋರ್ಟ್ ಮಾರ್ಷಲ್, ಪಾತ್ರಧಾರಣಿ, ಹಳ್ಳ ಕೊಳ್ಳ ನೀರು. ಇವರಿಗೆ 2016ರಲ್ಲಿ CGK ಹವ್ಯಾಸಿ ನಾಟಕೋತ್ಸವ ರಂಗಾಯಣ ಮೈಸೂರಿನಲ್ಲಿ 3 ನಾಟಕಗಳನ್ನು ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತು. ಆಮೇಲೆ ಗಾಂಧಿಗೆ ಸಾವಿಲ್ಲ, ಕಣ್ಣು, ಫಿಲ್ಟರ್ ಮರಳಯ್ಯ, ಇದು ಫಿಲ್ಟರ್ ಮರಳು. ಇವನ್ ತಂಡ ವಿಶ್ವ ಕನ್ನಡ ಸಮ್ಮೇಳನದಲ್ಲೂ ಕೂಡ ಭಾಗಿಯಾಗಿದೆ. ಬಿಜಾಪುರದ ಕಲಾ ಮಾಧ್ಯಮ ನಾಟಕ ಸಮೂಹದಲ್ಲಿ ಸಂಘಟಕರಾಗಿ ಕೆಲಸ ಮಾಡಿದ್ದ ಶ್ರೀ ಶಿವಾನಂದ ಇಂಗಳೇಶ್ವರ್ ಅವರು ಈ ಎಲ್ಲ ನಾಟಕಗಳಿಗೂ ನಿರ್ದೇಶನ ಮಾಡಿದ್ದಾರೆ. ಅವರ ಈ ಸಾಧನೆಗಾಗಿ 2016ರಲ್ಲಿ ರಂಗಮಂಟಪ ಬೆಂಗಳೂರು ಅವರು ರಂಗ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಈ ತಂಡದಿಂದ ಅತಿ ಹೆಚ್ಚು ಪ್ರದರ್ಶನ ಕಂಡ ನಾಟಕ ಅಂದರೆ ಡಾಕ್ಟರ್ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಅವರ ನಾ ಸತ್ತಿಲ್ಲ. ಇದನ್ನು ಸ್ವತಃ ನೋಡಿದ ಲೇಖಕರೇ ಈ ನಾಟಕಕ್ಕೆ ಅತ್ಯಂತ ಸೂಕ್ತ ನ್ಯಾಯ ಒದಗಿಸಿದ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಈ ನಾಟಕವನ್ನು ವಿಮರ್ಶೆ ಮಾಡಿದ ಸಾಹಿತಿ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆಯವರು ನಾ ಸತ್ತಿಲ್ಲ ನಾಟಕವನ್ನ ದೆಹಲಿಯ ವೇದಿಕೆಯಲ್ಲಿ ಅದ್ಭುತವಾಗಿ ಪ್ರದರ್ಶಿಸುವ ಮೂಲಕ ದಿನಕರವು ದೆಹಲಿಯಲ್ಲಿ ಹೊರನಾಡ ಕನ್ನಡಿಗರ ರಂಗಾಸಕ್ತಿ ಸತ್ತಿಲ್ಲ ಅನ್ನೋದನ್ನ ಸಾರಿ ಹೇಳಿದೆ ಅಂತ ಶ್ಲಾಘಿಸಿದರು. ದೆಹಲಿಯ ಕನ್ನಡ ರಂಗಭೂಮಿ ಒಂದು ಕಾಲದಲ್ಲಿ ಮಿಂಚಿತ್ತು. ದೇಶಕ್ಕೆ ಅನರ್ಘ್ಯ ಕಲಾ ರತ್ನಗಳನ್ನ ನೀಡಿತ್ತು. ಅದಕ್ಕೆ ಕಾರಣ ಇಷ್ಟೇ, ರಂಗಭೂಮಿಯ ಕುರಿತು ಆಗಿನ ಕಲಾವಿದರಿಗೆ ಇದ್ದ ಆಸಕ್ತಿ, ಬದ್ಧತೆ, ಶಿಸ್ತು ಮತ್ತು ನಿಷ್ಠೆ. ಬೇಕಾದ ಸೌಲಭ್ಯಗಳು ಇಲ್ಲದಿದ್ದಾಗಲೂ ಕೂಡ ನ್ಯೂನತೆ ಇಲ್ಲದಂತೆ ನಾಟಕಗಳನ್ನು ಪ್ರದರ್ಶಿಸುವ ಪ್ರಾಮಾಣಿಕತೆ ಅಂದು ಇತ್ತು. ಇವತ್ತು ಸಕಲ ಸೌಲಭ್ಯಗಳು ಇದ್ದರೂ ಕೂಡ ರಂಗಭೂಮಿಗಾಗಿ ದುಡಿಯುವ, ಹೊಸತನ್ನ ಕಟ್ಟುವ ಛಲದ ಕೊರತೆ ಎದ್ದು ಕಾಣ್ತಾ ಇದೆ. ಈ ಧಾವಂತದ ಯುಗದಲ್ಲಿ ಪರಸ್ಪರರ ನಡುವೆ ವಿನಾಕಾರಣ ಪ್ರತಿಸ್ಪರ್ಧೆಗಳು,
ಎಲ್ಲವಕ್ಕೂ ಹಣವೇ ಮಾನದಂಡ, ಅಧ್ಯಯನ ಎಂಬುದು ಮರೀಚಿಕೆಯಾಗಿದೆ. ಹೀಗಿರುವಾಗ ಮೊದಲನೇ ಪೀಳಿಗೆಯ ಹೊರನಾಡ ಕನ್ನಡಿಗರು ಕನ್ನಡ ರಂಗಭೂಮಿಗೆ ಕೊಟ್ಟ ಕೊಡುಗೆಯ ಗುಣಮಟ್ಟಕ್ಕೆ ಇಂದಿನ ಪೀಳಿಗೆ ಕೊಡುತ್ತಿರುವ ಕೊಡುಗೆಯ ಗುಣಮಟ್ಟವನ್ನು ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ರಂಗ ಚಟುವಟಿಕೆ ಅನ್ನೋದು ಸಾಮೂಹಿಕ ಪ್ರಯತ್ನದಿಂದ ಮೂಡುವಂತಹ ಪ್ರತಿಕ್ರಿಯೆ. ಒಬ್ಬರಿಂದ ಅದನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಒಂದು ನಾಟಕದ ಹಿಂದೆ ಹಲವರ ಪರಿಶ್ರಮ ಇರುತ್ತೆ. ಶ್ರಮಿಸುವವರು ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದಾಗಲೇ ಅದು ಯಶಸ್ಸು ಕಾಣೋದಕ್ಕೆ ಸಾಧ್ಯ. ಯಾರೆಲ್ಲ ಕೇವಲ ಕಲೆಗಾಗಿ ಅರ್ಪಿಸಿಕೊಂಡ್ರೋ ಅವರೆಲ್ಲರೂ ಅದ್ಭುತ ಸಾಧನೆಯ ಛಾಪನ್ನ ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಆ ಅರ್ಪಣೆಯ ಮನೋಭಾವ, ನಿಸ್ವಾರ್ಥತೆಯ ಮಾನಸಿಕತೆ ಇವತ್ತು ಅಪರೂಪ ಆಗ್ತಾ ಇದೆ. ರಂಗ ಚಟುವಟಿಕೆ ಅನ್ನೋದು ನಿಂತಲ್ಲೇ ನಿಲ್ಲುವ ನೀರಲ್ಲ, ಸದಾ ಚಲನಶೀಲ. ಹೀಗಿರುವಾಗ ಅದರಲ್ಲಿ ಹೊಸ ನೀರು ಹರಿಯೋದು ಸಹಜ. ಒಮ್ಮೆ ಭೋರ್ಗರೆದರೆ ಇನ್ನೊಮ್ಮೆ ಮಂದಗತಿಯಲ್ಲಿ ತೆವಳುತ್ತೆ, ಅಂತೂ ಸಾಗುತ್ತಲೇ ಇರುತ್ತೆ. ಈ ನೀರು ಬಗ್ಗಡವಾಗದಂತೆ ನೋಡ್ಕೊಳ್ಳೋದು ಪ್ರತಿಯೊಬ್ಬರ ಜವಾಬ್ದಾರಿ. ಇದು ಬರೀ ರಾಷ್ಟ್ರ ರಾಜಧಾನಿಯ ಕಥೆಯಲ್ಲ, ಇಡೀ ಭಾರತದ ರಂಗಭೂಮಿಯ ಕತೆ. ವಿಶ್ವ ರಂಗಭೂಮಿ ದಿನಾಚರಣೆಯ ಸಂದರ್ಭದಲ್ಲಿ ರಂಗಭೂಮಿಯ ಚಟುವಟಿಕೆಗಳ ಬಗ್ಗೆ, ಅದಕ್ಕೆ ಕೊಡುಗೆ ಕೊಟ್ಟಂಥವರ ಬಗ್ಗೆ ನೆನಪಿಸಿಕೊಳ್ಳೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ತಮ್ಮೆಲ್ಲರಿಗೂ ನಮಸ್ಕಾರ.